ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಎಂತ ಭಜನೆ ಹೇಳುದು? ಮಾಡಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಬೇಕು ನೋಡಿ. ಹೀಗೆ ಕಲಸುದು. ಹೀಗೆ ಕಲಸಿದ್ರೆ ನಿನ್ನ ಪಾತ್ರದ ಅಂದ್ರೆ ಹೇಗಾಗ್ತದೆ ಗೊತ್ತುಂಟಾ? ಹೇಗೆ ಆಗ್ತದೆ? ಹಲೋ ಗಾಯ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಮ್ಮ ಊರಿನಲ್ಲಿ ಜೋರು ಮಳೆ ಬಂದಿದೆ ಗೈಸ್. ನನ್ನ ಅಮ್ಮನಿಗೆ ಪತ್ರೊಡೆ ಮಾಡುವ ಅಂತೇಳಿ ಆಯಿತು. ಅದಕ್ಕೆ ನೋಡಿ ಕೆಸುವಿನ ಎಲೆಯನ್ನು ಕಟ್ ಮಾಡ್ತಾ ಇದ್ದೇವೆ. ಸಣ್ಣ ಸಣ್ಣ ಎಲೆಯನ್ನು ಕಟ್ ಮಾಡ್ತಾ ಇದ್ದೇವೆ. ನೋಡಿ ಮಳೆ ಬಂದು ಗಿಡ ಮರ ಎಲ್ಲ ಚಂಡಿಯಾಗಿ ಒಳ್ಳೆ ವಾತಾವರಣ ತಂಪಾಗಿದೆ. ಈ ಪತ್ರೊಡೆ ಮಾಡಲಿಕ್ಕೆ ಬಾಳೆ ಎಲೆ ಸಹ ಬೇಕು. ಎಂತಕ್ಕೆ ಬೇಕಂತ ಹೇಳಿ ಮುಂದೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಇದು ಸ್ವಲ್ಪ ಲಾಂಗ್ ಆಗಿದೆ ವಿಡಿಯೋ, ಕಂಪ್ಲೀಟ್ ಆಗಿ ನೋಡಿ, ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಪತ್ರೊಡೆ ಮಾಡೋದಂತ ಹೇಳಿ ನೋಡುವ. ಈಗ ಈ ಪತ್ರೊಡೆ ಹೇಗೆ ಮಾಡೋದಂತ ಹೇಳಿ ಅಮ್ಮನ ಹತ್ರ ಕೇಳ್ತೇನೆ, ಅವರು ಹೇಳ್ತಾರೆ. ಹೇಳಿ ಅಮ್ಮ. ಪತ್ರೊಡೆ ಸಾರಿಸಿ ಪತ್ರೊಡೆ ಮಾಡುವುದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ನೋಡಿ. ಇದು ತುಂಡು ಮಾಡಿ ಹಾಕಿ ಮಾಡುವ ಪತ್ರೊಡೆ ಎಲೆಯನ್ನು. ಈಗ ಕೆಸುವಿನ ಎಲೆ ಸಹ ಕಡಿಮೆ, ಸಣ್ಣ ಸಣ್ಣ ಎಲೆ ಸ್ವಲ್ಪ ಸಿಕ್ಕಿತು, ಹಾಗೆ ಒಂದು ಪತ್ರೊಡೆ ಮಾಡುವ ಅಂತೇಳಿ ತುಂಡು ಮಾಡಿ ಹಾಕಿ ನೋಡಿ. ಪತ್ರೊಡೆ ಮಾಡಲಿಕ್ಕೆ ಒಂದು 4-5 ಗಂಟೆ ನೆನೆಸಿದ ಅಕ್ಕಿ, ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನು ಸಹ ಹಾಕಿದ್ದೇನೆ ಒಟ್ಟಿಗೆ ನೆನೆಯಲಿಕ್ಕೆ. ಒಂದು 7-8 ಮೆಣಸು ತಗೊಂಡಿದ್ದೇನೆ. ಉದ್ದದ ಕುಮಟೆ ಮೆಣಸು ಒಂದು 7-8, ಮತ್ತು ಒಂದು ಉಂಡೆ ಮೆಣಸು ಒಂದು 4 ತಗೊಂಡಿದ್ದೇನೆ. ಒಂದು 10 ಮೆಣಸು ಹಾಕ್ಬೋದು ಒಟ್ಟಿಗೆ. ಮತ್ತು ಒಂದು ಸಣ್ಣ ಹುಳಿ, ಮತ್ತು ಉಪ್ಪು, ಮತ್ತು ಕೊತ್ತಂಬರಿ ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತು ರುಚಿಗೆ ಬೆಲ್ಲ. ಬೆಲ್ಲ ಎಷ್ಟು? ಬೆಲ್ಲ ಒಂದು ತುಂಡು, ನಿಮಗೆ ಸಿಹಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಬೆಲ್ಲ. ನೀವು ಅರ್ಧ ತುಂಡ? ಅರ್ಧ, ಒಂದಿಷ್ಟು ದೊಡ್ಡ ತುಂಡು ತಗೊಂಡಿದ್ದೇನೆ. ಗೊತ್ತಾಯ್ತಲ್ಲ ಗೈಸ್. ಈಗ ಫಸ್ಟ್ ನೆನೆಸಿ ಹಾಕಿದ ಅಕ್ಕಿ ಮತ್ತು ಹೆಸರು ಕಾಳು. ಅದರಲ್ಲಿ ಕುಚ್ಚಲಕ್ಕಿ ಸಹ ಉಂಟಾ ಹೇಗೆ? ಸ್ವಲ್ಪ ಕುಚ್ಚಲಕ್ಕಿ ಹಾಕಿದ್ದು, ಬೆಳ್ತಿಗೆ ಸ್ವಲ್ಪ ಕುಚ್ಚಲಕ್ಕಿ ಸ್ವಲ್ಪ ಹಾಕಿದ್ದೇನೆ. ದೊಡ್ಡ ಲೋಟದಲ್ಲಿ 1 ಲೋಟ, 3/4 ಲೋಟ ಬೆಳ್ತಿಗೆ ಅಕ್ಕಿ, 1/4 ಲೋಟ ಕುಚ್ಚಲಕ್ಕಿ ಹಾಕಿದ್ದು. ಇದು ಒಮ್ಮೆಲೆ ಕಡಿಲಿಕ್ಕೆ ಆಗೋದಿಲ್ಲ, ಹಾಗೆ 2 ಸರ್ತಿ ಕಡಿತೇನೆ. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ಕಡಿಬೇಕು, ನಯವಾಗಿ ಕಡಿಬಾರ್ದು. ಅದು ಸಾರಿಸುವ ಪತ್ರೊಡೆ ಆದರೆ ನಯವಾಗಿ ಕಡಿಬೇಕು. ಇದಕ್ಕೆ ನಯ ಮಾಡೋದು ಬೇಡ, ಸಜ್ಜಿಗೆ ಹಾಗೆ ಬಾಂಬೆ ಸಜ್ಜಿಗೆ ಅಷ್ಟು ತರಿಯಾಗಿ ಕಡಿಬೇಕು. ಈಗ ತರಿಯಾಗಿ ರುಬ್ಬಿ ಬರ್ತೇನೆ. ಹಿಟ್ಟು ತರಿಯಾಗಿ ರುಬ್ಬಿ ತಂದಾಯಿತು ನೋಡಿ. ಇಷ್ಟು ತರಿ ಇದ್ದರೆ ಸಾಕು ನೋಡಿ. ಹೀಗೆ ಮಾಡುವ ಕೈಗೆ ಸಿಗ್ತದೆ. ಇನ್ನು ಕೆಸುವಿನ ಎಲೆಯನ್ನು ತುಂಡು ಮಾಡುವ. ನೋಡಿ ಇಷ್ಟು ಕೆಸುವಿನ ಎಲೆ ಸಿಕ್ಕಿತು. ಈಗ ಇದನ್ನು ಸಣ್ಣ ಸಣ್ಣಗೆ ತುಂಡು ಮಾಡಿ ಈ ಹಿಟ್ಟಿಗೆ ಹಾಕುದು. ತುಂಡು ಮಾಡಿ. ಈ ಪತ್ರೊಡೆ ಮಾಡಲಿಕ್ಕೆ ತುಂಬ ಸುಲಭ. ಮೊದಲು ಹಳೇ ಕಾಲದ ರೆಸಿಪಿ ಇದೆಲ್ಲ. ಆಟಿದೊಂಜಿ ಕೂಟ ಬಂದರೆ ಆಯಿತು, ಇದು ರೆಸಿಪಿ ಇದ್ದೇ ಇರ್ತದೆ. ಈ ಶಾಲೆಯಲ್ಲೆಲ್ಲ ಆಟಿದೊಂಜಿ ಕೂಟ ಮಾಡಿದರೆ ಮಕ್ಕಳೆಲ್ಲ ಪತ್ರೊಡೆಯನ್ನು ಮಾಡಿ ತಗೊಂಡು ಬರೋದೊಂದು ಗಮ್ಮತ್ತು. ನೋಡಿ ಹೇಗೆ ಪತ್ರೊಡೆ ಮಾಡೋದಂತೇಳಿ, ನೀವು ಸಹ ಮಾಡಿ ತಗೊಂಡು ಹೋಗ್ಬೋದಲ್ಲ. ಇದು ನೋಡಿ ಕೆಸುವಿನ ಬೀಜ ಆಗ್ತದಲ್ಲ, ಅದರದ್ದು ಕೆಸುವಿನ ಎಲೆ. ಇದರದ್ದು ನೋಡಿ ದಪ್ಪ ಇರ್ತದೆ ಹೀಗೆ ನರಕೆ, ಅದನ್ನು ಕತ್ತಿಯಲ್ಲಿ ತೆಗ್ದದ್ದು. ಹೇಳಿ ಇವರು ನಾನು ವಿಡಿಯೋ ಮಾಡುವಾಗ ಮಧ್ಯದಲ್ಲಿ ಮಾತಾಡುದಾಯ್ತಾ. ಈಗ ಒಂದು ಹಾಡು ಹೇಳ್ತಾರೆ ಅಂತೆ. ಹಾಡಿ ಹಾಡಿ. ಬರುದಿಲ್ಲವ ಹಾಡಿ. ಎಂತ ಹೇಳ್ಬೇಕಪ್ಪ? ಭಜನೆ ಹಾಡಿ. ಎಂತ ಭಜನೆ ಹೇಳುದು? ಹಾಡಿ. ರಾಮ 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳು ನೀನ್ ಸಹ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮನವಮಿ ಅಲ್ವಾ? ಹೌದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ್, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್.
ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ರಾಮ ಜಯ ಅಜಾ ರಾಮ್ ರಾಮ ರಾಮ ಜಯ ಸೀತಾರಾಮ್. ಒಳ್ಳೆ ಹಾಡಿದ್ರು. ಅಜ್ಜಿಗೊಂದು ಚಪ್ಪಾಳೆ. ಎಲ್ಲರೂ ಕಮೆಂಟ್ ಮೂಲಕ ಹಾಕಿ ಚಪ್ಪಾಳೆ. ಹೌದು. ನೋಡಿ ಇಲ್ಲಿ ಎಲೆ ಕತ್ತರಿಸಿ ಆಯ್ತು. ನೋಡಿ ಹೀಗೆ ಸ್ವಲ್ಪ ಸ್ವಲ್ಪವೇ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಆ ಸೊಪ್ಪಿಗೆಲ್ಲ ಹಿಡಿಬೇಕು ಹಿಟ್ಟು. ನೋಡಿ ನನ್ನ ಅಮ್ಮ ಕಲಿಸಿದ್ದು ನನ್ನ ಅಜ್ಜಿಗೆ ಸರಿ ಆಗುದಿಲ್ಲ ಅಂತೆ. ನೋಡಿ ಅದಕ್ಕೆ ಅಜ್ಜಿ ಕಲಿಸ್ತಾರೆ. ನೀನು ಮತ್ತೆ ಹಾಗೆ ಕಲಿಸಿದ್ರೆ ಅಜ್ಜಿ ಕಲಿಸಿದ್ದು ರೇಂಜಿಗೆ ಮತ್ತೆ ಅದನ್ನು ಹಾಗೆ ಕಲಿಸಿದ್ರೆ ಅದು ಎಲೆಗೆ ಸಿಕ್ಕೊಳ್ಳುದಿಲ್ಲ. ಅದು ಹೇಗೆ ಆಗಬೇಕು ನೋಡಿ, ಹೀಗೆ ಕಲಸುದು. ಹೀಗೆ ಕಲಸಿದ್ರೆ ನಿನ್ನ ಪಾತ್ರದ ಅಂದ್ರೆ ಹೇಗಾಗ್ತದೆ ಗೊತ್ತುಂಟಾ? ಹೇಗೆ ಆಗ್ತದೆ? ಅಷ್ಟು ಒಳ್ಳೇದಾಗ್ತದೆ. ಕಲಸಿರಿ 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 ಮತ್ತೆ ಕಲಸಿರಿ. ಅದು ಹಿಟ್ಟು ಬೇರೆ ಎಲೆ ಬೇರೆ ಆದ್ರೆ ಹೇಗೆ ಅಲ್ಲ, ಅದು ಸರಿ ಆಗುದಿಲ್ಲ. ನೋಡಿ ನೋಡಿ ಕಲಸಿದನ್ನ ಅಲ್ಲಮ್ಮ, ನೋಡಿ ಹೀಗೆ ತೆಗೆದು ಈಗ ಹೀಗೆ ಮಾಡುದು, ಮತ್ತೆ ಹೀಗೆ ಮಾಡುದು. ಹೀಗೆ ಮಾಡಿದ್ರೆ ಮಾತ್ರ, ಇಲ್ಲದಿದ್ರೆ ಅದು ನೋಡಿ. ಅಜ್ಜಿ ಕಲಸಿ ಆದ್ಮೇಲೆ ಅದಕ್ಕೆ ಒಂದು ಎಂತ ಹೇಳ್ತಾರೆ, ಸುರ್ಪ ಬರ್ತದೆ. ಸುರ್ಪ ಬರ್ತದೆ. ಅಯ್ಯೋ ಪರಮಾತ್ಮ. ನೋಡಿ ಫ್ರೆಂಡ್ಸ್, ಕಲಸಿ ಆಯ್ತು. ಮುಂದೆಂತ ಮಾಡುದು ನೋಡುವ. ಗಾಯ್ಸ್, ಇದು ಸ್ವಲ್ಪ ಲಾಂಗ್ ವಿಡಿಯೋ, ಆದ್ರೆ ಈಗ ನನ್ನ ಅಪ್ಪ ಒಲೆ ಉರಿಸ್ತಾ ಇದ್ದಾರೆ. ಸ್ವಲ್ಪ ಮಳೆ ಸಹ ಬಂತಲ್ಲ, ಹಾಗೆ ಎಲ್ಲರೂ ಸೇರಿ ಮಾಡುವ ಅಂತೇಳಿ ಪತ್ರೊಡೆ. ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅಮ್ಮ ನೋಡಿ ಬಾಳೆ ಎಲೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಅಪ್ಪ ಒಲೆ ಉರಿಸ್ತಾ ಇದ್ದಾರೆ. ಅಜ್ಜಿ ನೋಡಿ ಕಲಸಿ ಕೊಟ್ರಲ್ಲ, ಈಗ ನೋಡಿದ್ರಲ್ಲ ವಿಡಿಯೋ. ಅವರು ಕಲಸಿದಂತ ಹೇಳಿದ್ರೆ ಭಯಂಕರ. ಅದು ಹಾಗೆ ಕಲಸಿದ್ರೆ ಒಳ್ಳೇದಾಗುದಿಲ್ಲ ಅಂತೆ. ಅದು ನಾನು ಕಲಸಿದ್ರೆ ಸರಿಯಾಗುದಿಲ್ಲ ಅಂತೇಳಿ. ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ನೋಡಿ ಗೈಸ್, ನಮ್ಮ ಬೆಕ್ಕು ಸಹ ಜಾಯಿನ್ ಆಗ್ತಾ ಉಂಟು ನಮ್ಮ ಜೊತೆ ಪತ್ರೊಡೆ ಮಾಡ್ಲಿಕ್ಕೆ. ಬಾ ಬಾ. ಈಗ ಎಂತ ಮಾಡುದು ನೆಕ್ಸ್ಟ್? ಈ ಎಲೆಯನ್ನು ಬೆಂಕಿ ಮೇಲೆ ಹೀಗೆ ಹಿಡಿದ್ರೂ ಬಾಡ್ತದೆ. ನಾನು ಹಾಗೆ ಮಾಡುದಿಲ್ಲ, ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಡ್ತೇನೆ. ಅದು ಬೇಗ ಎಲ್ಲ ಬಾಡಿ ಹೋಗ್ತದಲ್ಲ. ಮತ್ತೆ ತೆಗೆಯುವುದು, ಪತ್ರೊಡೆಯನ್ನು ಹಾಕಿ ಕಟ್ಟಿ ಇಡುದು. ಆಯ್ತು, ಬಾ ಬಾ. ಬಾಳೆ ಎಲೆ ಬಾಡಬೇಕಲ್ಲ, ಅದಕ್ಕೆ ಆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಟ್ಟರೆ ಅದು ಒಂದು ಗಳಿಗೆಯಲ್ಲಿ ಬಾಡ್ತದೆ. ಇಲ್ಲದಿದ್ದರೆ ಬೆಂಕಿಗೆ ಹಿಡಿಬೇಕು ಅದನ್ನು. ಒಲೆಯಲ್ಲಿ ಬೆಂಕಿ ಉರಿತಾ ಉಂಟು. ಇನ್ನು ಗ್ಯಾಸ್ ಇಲ್ಲಲ್ಲ, ಅದೇ ಗತಿ. ಅದು ಬಾಡ್ಲಿ. ನೋಡಿ ಗಾಯ್ಸ್, ಬಾಳೆ ಎಲೆ ಬಾಡಿದೆ. ಈಗ ಅದಕ್ಕೆ ಹಾಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಡಿಚುವ. ನೋಡು, ಹಾಕಿ ಹಿಟ್ಟು. ನೋಡಿ, ಹಿಟ್ಟನ್ನು ಹೀಗೆ ಉದ್ದ ಮಾಡಿ ಹೀಗೆ ಮಡಚುದು, ಹೀಗೆ ಮಡಚುದು. ಹೀಗೆ ಮಡಚಿ ಹೀಗೆ ಕೌಚಿ ಇಡುದು. ಸುಲಭ ಮಾಡ್ಲಿಕ್ಕೆ. ಒಂದು ನಾನು ಮಾಡಿದ್ರಲ್ಲಿ ಒಂದು 8 ಪತ್ರೊಡೆ ಆಯ್ತು, ಸಣ್ಣ ಸಣ್ಣದು. ಈಗ ಇದನ್ನು ಬೇಯಲಿಕ್ಕಿಡುವ. ಈಗ ಬೇಯಲಿಕ್ಕಿಡುವ. ಇದು ಬೇಯಲಿಕ್ಕೆ ಎಷ್ಟೊತ್ತು ಬೇಕು? 1 ಗಂಟೆ ಬೇಕು. 1 ಗಂಟೆ ಸರಿ ಬೇಯಲಿಕ್ಕೆ ಇಟ್ಟರೆ ಸರಿ ಬೇಯ್ತದೆ. ಈ ಪತ್ರೊಡೆ ಮಾಡ್ಲಿಕ್ಕೆ ಸುಲಭ. ಮತ್ತೊಂದು ಎಲೆಗೆ ಹಿಟ್ಟನ್ನು ಸಾರಿಸುದಲ್ಲ, ಸಾರಿಸಿ ಮಾಡುದು, ಅದು ಸ್ವಲ್ಪ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ. ಇದಾದ್ರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು, ತುಂಬಾ ಸುಲಭ ಉಂಟು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ನಾಳೆ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಮಸಾಲೆಗೆ ಹಾಕ್ಬೋದು. ಇಲ್ಲದಿದ್ದರೆ ಹೀಗೂ ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ಮಸಾಲೆಗೆ ಹಾಕಿದ್ರೆ ಒಳ್ಳೇದಾಗ್ತದೆ. ಈ ಸರಿ ಬೇಯಲಿ. 1 ಗಂಟೆ ಸರಿಯಾಗಿ ಉರಿಬೇಕು ಬೆಂಕಿ.
ನೋಡಿ ನಿನ್ನೆ ಕತ್ಲೆಗೆ ಮಾಡಿದ್ದು ಪತ್ರೊಡೆ, ಇದು ತಣ್ಣಗೆ ಆಗಿದೆ, ಈಗ ಒಳ್ಳೆಯದಾಗಿದೆ. ಈಗ ಇದನ್ನು ತಿಂದು ನೋಡುವ ಹೇಗಾಗಿದೆ ಅಂತೇಳಿ. ಸ್ವಲ್ಪ ತುಂಡು ಮಾಡಿ ಬೆಳಿಗ್ಗೆ ಮಸಾಲೆಗೆ ಹಾಕಿದೆ. ವಿಡಿಯೋ ತೆಗಿಲಿಕ್ಕೆ ಮಗಳು ಎದ್ದೇ ಇರಲಿಲ್ಲ, ಹಾಗೆ ಇನ್ನೊಮ್ಮೆ ವಿಡಿಯೋದಲ್ಲಿ ಹಾಕುವ ಮಸಾಲೆಗೆ ಹಾಕೋದನ್ನು. ಮತ್ತು ಹುಳಿ ಮಾಡಲಿಕ್ಕೆ ಆಗ್ತದೆ, ಮಜ್ಜಿಗೆ ಹಾಕಿ, ಮತ್ತು ಒಗ್ಗರಣೆ ಮಾಡಲಿಕ್ಕೆ ಆಗ್ತದೆ, ಒಳ್ಳೆಯದಾಗ್ತದೆ. ಇದು ಸಾರಿಸಿ ಮಾಡಿದ್ದಷ್ಟು ಒಳ್ಳೆಯದಾಗೋದಿಲ್ಲ, ಇದರದ್ದು ಭಾರಿ ಒಳ್ಳೆಯದಾಗ್ತದೆ ಒಗ್ಗರಣೆ ಮಾಡಿದರೆ. ಬನ್ನಿ ಫ್ರೆಂಡ್ಸ್, ಒಂದು ತುಂಡು ಟೇಸ್ಟ್ ಮಾಡಿ ನೋಡುವ. ನನ್ನಮ್ಮ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತೇಳಿ ಹೇಳ್ತಾರೆ. ನೋಡಿ ಒಳ್ಳೆಯದಾಗಿದೆ. ಸಿಹಿ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ. ನಾನು ಬೆಲ್ಲ ಹಾಕಿದ್ದು ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ. ಇನ್ನೊಮ್ಮೆ ಮಾಡುವಾಗ ಸರಿ ಸ್ವಲ್ಪ ಬೆಲ್ಲ ಹಾಕಬೇಕು, ಒಳ್ಳೆಯದಾಗ್ತದೆ ಆಗ. ಮತ್ತು ಅಕ್ಕಿಯನ್ನು ತರಿ ತರಿ ಕಡ್ದ ಕಾರಣ ಗಟ್ಟಿ ಆಗಲಿಲ್ಲ ಪತ್ರೊಡೆ. ನೋಡಿ ಹುಡಿ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ಗಟ್ಟಿ ಆಗ್ತದೆ ಸಿಮೆಂಟಿನಾಗೆ, ಅದಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ಆದರೆ. ನೋಡಿ ಮಸಾಲೆಗೆ ಹಾಕಿದ್ದು, ಮಸಾಲೆಗೆ ಹಾಕಿ ಆಗುವಾಗ ಭಾರಿ ಟೇಸ್ಟ್ ಆಗಿದೆ ಮಾತ್ರ. ತುಂಡು ತುಂಡು ಮಾಡಿ ಹಾಕಬೇಕು ಮಸಾಲೆಗೆ, ಅದೆಲ್ಲ ಎಳ್ಕೊಂಡು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಬೆಳಿಗ್ಗೆ ಕಾಫಿಗೆ ಭಾರಿ ಖುಷಿ ಆಗ್ತದೆ. ಮತ್ತು ಮಳೆ ಸಹ ಬರಬೇಕು, ಖಾರ ಖಾರ ಮಾಡಿ ಸ್ವಲ್ಪ ಸಿಹಿ ಖಾರ ಎಲ್ಲ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿದ್ರಲ್ಲ ಗಾಯ್ಸ್, ಹೇಗೆ ಸಿಂಪಲ್ ಆಗಿ ಪತ್ರೊಡೆ ಮಾಡೋದಂತೇಳಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.